ನಮಸ್ಕಾರ ಫ್ರೆಂಡ್ಸ್, ರಕ್ಷಾ ಸಿರಿಮನೆ ಚಾನಲ್ಗೆ ನಿಮಗೆಲ್ರಿಗೂ ಪ್ರೀತಿಯ ಸ್ವಾಗತ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ವಿಡಿಯೋದಲ್ಲಿ ನಾವು ಅಮ್ಮನ ಸ್ಟೈಲಲ್ಲಿ ಸಾಂಬಾರು ಪೌಡರ್ನ ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ ನೋಡೋಣ. ವಿಡಿಯೋನ ಕಂಟಿನ್ಯೂ ಮಾಡೋಣ ಫ್ರೆಂಡ್ಸ್. ಅದಕ್ಕೂ ಮುಂಚೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಫಸ್ಟ್ ಟೈಮ್ ನೋಡ್ತಾರೆ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಇದರಿಂದಾಗಿ ನನಗೆ ಹೊಸ ವೀಡಿಯೋಸ್ ಹಾಕಲಿಕ್ಕೆ ಎಂಕರೇಜ್ ಮಾಡಿದಂಗಾಗುತ್ತೆ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಬನ್ನಿ, ತಡ ಮಾಡೋದು ಬೇಡ, ವಿಡಿಯೋನ ಕಂಟಿನ್ಯೂ ಮಾಡೋಣ. ನಾನು ಈ ರೀತಿಯಾಗಿ ಸಾಂಬಾರು ಪೌಡ್ರನ್ನ ರೆಡಿ ಮಾಡ್ಕೊಳ್ತೀನಿ. ಸುಮಾರು 1.5 kg ಧನಿಯಾ ಬೀಜನ ತೊಗೊಳ್ತೀನಿ. ಅದನ್ನು ಚೆನ್ನಾಗಿ ಹುರ್ಕೋಬೇಕು ಧನಿಯಾ ಬೀಜನ. ಅದ್ರ ಜೊತೆಗೆ ಮಸಾಲೆಗಳನ್ನ ಕೂಡ ಆ್ಯಡ್ ಮಾಡಬೇಕು. ಅದು ಏನೆಲ್ಲ ಮಸಾಲೆಗಳನ್ನ ಆ್ಯಡ್ ಮಾಡಿದ್ದೀನಿ ಅನ್ನೋದನ್ನು ಕೂಡ ನಾವು ನೋಡ್ತಾ ಹೋಗೋಣ. ಮೊದಲಿಗೆ ನಾನು 1/4 kg ಕಡಲೆಕಾಳನ್ನ ತೊಗೊಂಡಿದ್ದೀನಿ. ಇದನ್ನು ಕೂಡ ಬಿಸಿ ಮಾಡ್ಕೋಬೇಕು. ಊರಿನ ಜಾಸ್ತಿ ಇಟ್ಕೋಬಾರ್ದು, ಕಡಿಮೆ ಊರಿನಲ್ಲಿ ಇಟ್ಕೊಂಡು ಈ ಕಡಲೆಕಾಳನ್ನ ಚೆನ್ನಾಗಿ ಬಿಸಿ ಮಾಡ್ಕೋಬೇಕು. ಕಡಲೆಕಾಳು ಸ್ವಲ್ಪ ಕೆಂಪಗಾಗೋವರೆಗೂ ಹುರಿದ್ರೆ ಸಾಕು, ತುಂಬ ಬಿಸಿ ಮಾಡೋದು ಬೇಡ. ತುಂಬ ಎಲ್ಲ ಬ್ಲ್ಯಾಕ್ ಬಂದರೆ ಅದು ಚೆನ್ನಾಗಿ ಅನಿಸಲ್ಲ. ನೆಕ್ಸ್ಟು 1/4 kg ಹೆಸ್ರು ಕಾಳನ್ನ ತೊಗೊಂಡಿದ್ದೀನಿ. ಇದನ್ನು ಕೂಡ ಬಿಸಿ ಮಾಡ್ಕೋಬೇಕು. ತುಂಬ ಬಿಸಿ ಮಾಡಬೇಡಿ, ಸಿಮ್ಮಲ್ಲಿ ಇಟ್ಬಿಟ್ಟು ಸ್ವಲ್ಪ ಕೆಂಪಗಾಗುವಷ್ಟು ಹುರ್ಕೊಂಡ್ರೆ ಸಾಕು. 1/4 kg ಸಾಕಾಗುತ್ತೆ 1.5 kg ಧನಿಯಾ ಬೀಜಗೆ. ನೆಕ್ಸ್ಟು ಕಡಲೆಬೇಳೆನ ತೊಗೊಂಡಿದ್ದೀನಿ. ಇದು ಕೂಡ 1/4 kg ಇದೆ. ಇದನ್ನು ಕೂಡ ಮೀಡಿಯಮ್ ಊರಿನಲ್ಲಿ ಇಟ್ಕೊಂಡು ಬಿಸಿ ಮಾಡಿಕೊಂಡ್ರೆ ಸಾಕು. ನೆಕ್ಸ್ಟು ಉದ್ದಿನಬೇಳೆ ತೊಗೊಳ್ತಾ ಇದ್ದೀನಿ. ಇದನ್ನು ಅಷ್ಟೇ 1/4 kgಗಿನ್ನ ಸ್ವಲ್ಪ ಕಡಿಮೆನೇ ತೊಗೊಂಡಿದ್ದೀನಿ, 1/4 kg ಏನು ತೊಗೊಂಡಿಲ್ಲ. ಇದನ್ನು ಕೂಡ ಕಡಿಮೆ ಉರಿಯಲ್ಲಿ ಇಟ್ಕೊಂಡು ಸ್ವಲ್ಪ ಕೆಂಪಗಾಗೋವರೆಗೂ ಬಿಸಿ ಮಾಡ್ಕೋಬೇಕು. ನೆಕ್ಸ್ಟು ಹೆಸ್ರುಬೇಳೆ ತೊಗೊಂಡಿದ್ದೀನಿ. ಹೆಸ್ರುಬೇಳೆನೂ ಕೂಡ 1/4 kgಗಿಂತ ಕಡಿಮೆನೇ ತೊಗೊಂಡಿದ್ದೀನಿ. ಇದನ್ನು ಕೂಡ ಸ್ವಲ್ಪ ಕೆಂಪಗಾಗುವಷ್ಟು ಬಿಸಿ ಮಾಡಿಕೊಂಡು ಧನಿಯಾ ಬೀಜಗೆ ಹಾಕ್ಕೊಳ್ಳೋಣ. ನೆಕ್ಸ್ಟು ಅಕ್ಕಿನ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಅಕ್ಕಿ ಯಾಕೆ ಹಾಕ್ತೀನಿ ನಾನು ಅಂದರೆ ಸ್ವಲ್ಪ ಗಟ್ಟಿ ಬರಬೇಕು, ಇಲ್ಲಾಂದರೆ ಒಂದಲ್ಲ ತೆಳುಗಾಗ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ಅಕ್ಕಿನ ತೊಗೊಂಡಿದ್ದೀನಿ. 1.5 ಕಪ್ಪಷ್ಟು ಅಕ್ಕಿನ ನಾನು ತೊಗೊಂಡಿದ್ದೀನಿ. ಅದನ್ನು ಕೂಡ ಸ್ವಲ್ಪ ಕೆಂಪಗಾಗುವಷ್ಟು ಬಿಸಿ ಮಾಡ್ಕೋಬೇಕು. ನೆಕ್ಸ್ಟು ಜೀರಿಗೆ ತೊಗೊಂಡಿದ್ದೀನಿ. ಜೀರಿಗೆನ ನಾನೇನು ಬಿಸಿ ಮಾಡ್ಕೊಂಡಿಲ್ಲ, ಹಾಗೆ ಡೈರೆಕ್ಟಾಗಿ ಅಪ್ಲೈ ಮಾಡ್ತಾಯಿದ್ದೀನಿ. ಅದೊಂಥರ ಹುರಿದ್ಬಿಟ್ರೆ ಇದಾಗುತ್ತೆ. ಹಾಗೆ ನೆಕ್ಸ್ಟು ಕರಿಬೇವನ್ನ ನಾನು ಮೊದಲೇ ಒಣಗಿಸಿ ಇಟ್ಕೊಂಡಿದ್ದೆ. ಈಗ ಸ್ವಲ್ಪ ಎಣ್ಣೆ ಬಾಣಲಿನಲ್ಲಿ ಸ್ವಲ್ಪ ಬಿಸಿ ಮಾಡ್ತೀನಿ. ಜಾಸ್ತಿ ಬಿಸಿ ಮಾಡೋಕ್ಕೆ ಹೋಗ್ಬೇಡಿ, ಬ್ಲ್ಯಾಕ್ ಬಂದುಬಿಡುತ್ತೆ ಎಲೆ, ಆವಾಗ ಸಾಂಬಾರು ಪೌಡ್ರು ಕೂಡ ಕಪ್ಪಗಾಗ್ಬಿಡುತ್ತೆ. ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡ್ರೆ ಸಾಕು. ನೆಕ್ಸ್ಟು ಮಸಾಲೆ ಐಟಮ್ ನೋಡೋಣ. ನಾನು ಚಕ್ಕೆ ತೊಗೊಂಡಿದ್ದೀನಿ. ಚಕ್ಕೆ ಒಂದು 50 ಗ್ರಾಮ್ಗಿಂತ ಜಾಸ್ತಿ ಇದೆ. ಜಾಸ್ತಿ ಚಕ್ಕೆ ಹಾಕ್ಬೋದು, ನಿಮಗೆ ಟೇಸ್ಟ್ ಜಾಸ್ತಿ ಬೇಕು ಫ್ಲೇವರ್ ಅಂದರೆ ನೀವು ಹಾಕ್ಬೋದು. ಬಟ್ ನನಗಿಷ್ಟೇ ಸಾಕು ಅಂತ ಅನ್ನಿಸ್ತು. ಜಾಸ್ತಿ ಮಸಾಲೆ ಸ್ಮೆಲ್ ಇದ್ರೂ ಚೆನ್ನಾಗಿ ಅನಿಸಲ್ಲ ಅಂತ ನನಗೆ ಎಷ್ಟು ಬೇಕಷ್ಟನ್ನು ನಾನು ತೊಗೊಂಡಿದ್ದೀನಿ. ನಿಮಗೆ ಜಾಸ್ತಿ ಬೇಕಂದರೆ ನೀವು ತೊಗೋಬೋದು. ಮತ್ತು ಬೇರೆ ಬೇರೆ ಮಸಾಲೆಗಳನ್ನ ನೀವು ನೋಡಿದೆ, ಏಲಕ್ಕಿ, ಲವಂಗ ಮತ್ತು ಇದು ಅನಾನಸ್ ಮೊಗ್ಗು, ಹೀಗೆ ಎಲ್ಲ ಮಸಾಲೆಗಳನ್ನೂ ಕೂಡ ಒಟ್ಟಿಗೆ ಸೇರಿಸಿ ಬಿಸಿ ಮಾಡ್ತಾಯಿದ್ದೀನಿ. ನಾನು ಇದಕ್ಕೂ ಮುಂಚೆ ಲಾಸ್ಟ್ ಟೈಮ್ ಮಾಡಿದಾಗ ಇದು ಮೆಣಸು ಹಾಕಿದೆ. ಯಾಕೋ ತುಂಬ ಖಾರ ಅನ್ನಿಸ್ತು, ಹಾಗಾಗಿ ಮೆಣಸನ್ನ ಈ ಸರಿ ಬಿಸಿ ಮಾಡಿಲ್ಲ. ಒಂದು 4ರಿಂದ 5 ಕಾಳು ಹಾಗೆ ಡೈರೆಕ್ಟಾಗಿ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಉರಿಗಡ್ಲೆನ ಬಿಸಿ ಮಾಡಬಾರ್ದು, ಅದನ್ನು ಡೈರೆಕ್ಟಾಗಿ ಹಾಕ್ತಾಯಿದ್ದೀನಿ. ಈಗ ಇದಿಷ್ಟು ಮಸಾಲೆನೂ ನಾನು ರೆಡಿ ಮಾಡಿಕೊಂಡೆ. ಈಗ ಎಲ್ಲನೂ ಬಿಸಿ ಮಾಡ್ಕೊಂಡಿರೋದು ಎಲ್ಲ ಮಸಾಲೆ ಐಟಮ್ನು ಕೂಡ ಒಂದು ಬಕೆಟಲ್ಲಿ ಹಾಕಿಟ್ಕೊಂಡಿದ್ದೀನಿ. ಈಗ ಎಲ್ಲನೂ ಮಿಕ್ಸ್ ಮಾಡಬೇಕು ಚೆನ್ನಾಗಿ. ಇಲ್ಲಾಂದರೆ ನಾವು ಮಿಷನ್ಗೆ ಹಾಕಿದಾಗ ಕೆಲವೊಂದು ಐಟಮ್ಗಳು ಕೆಳಗಡೆನೇ ಇರುತ್ತೆ, ಇಲ್ಲ ಕೆಲವೊಂದು ಐಟಮ್ ಮೇಲೆ ಇರುತ್ತೆ. ನಾವು ಗಿರಣಿಗೆ ಹಾಕಿದಾಗ ಸರಿಯಾಗಿ ಮಿಕ್ಸ್ ಮಾಡಲಿಲ್ಲ ಅಂದರೆ ಹದವಾಗಿ ಇಟ್ಟು ಬರಲ್ಲ. ಹಾಗಾಗಿ ಕೆಲವೊಂದು ಮಸಾಲೆಗಳು ಜಾಸ್ತಿ ಇರೋ ಕಡೆ ಒಂದು ರೀತಿ ಜಾಸ್ತಿನೇ ಇರುತ್ತೆ. ಆಮೇಲೂ ಕೂಡ ಮಿಕ್ಸ್ ಮಾಡ್ಕೋಬೋದು, ತೊಂದರೆ ಇಲ್ಲ. ಬಟ್ ಇವಾಗಲೇ ಸರಿಯಾಗಿ ಹದವಾಗಿ ಮಿಕ್ಸ್ ಮಾಡ್ಕೊಂಡು ಹೋದರೆ ಪೌಡರು ತುಂಬ ನೀಟಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಹೊಡಿತಾ ಇದ್ದೀನಿ. ಮಸಾಲೆನ ಗ್ರೈಂಡ್ ಮಾಡಿಸಿದ ಮೇಲೆ ನೋಡಿ ಈ ರೀತಿಯಾಗಿ ಬಂದಿದೆ. ನಾನು ಇದೇ ಕಾರಣಕ್ಕೆ ನೋಡಿ, ಕೆಲವೊಂದು ಕಡೆ ವೈಟ್ ಇದೆ, ಕೆಲವೊಂದು ಕಡೆ ಧನಿಯಾ ಬೀಜದ ಪೌಡ್ರ್ ಸಪ್ರೇಟಾಗಿದೆ. ನಾನು ಅಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿದರೂ ಕೂಡ ಈ ರೀತಿ ಕಾಣಿಸ್ತಿದೆ. ಈ ಒಂದು ಕಾರಣಕ್ಕೇನೇನು ಕೂಡ ನಾವೆಲ್ಲ ಮಸಾಲೆ ಐಟಮ್ನು ಕೂಡ ನೀಟಾಗಿ ಒಂದು ಹದವಾಗಿ ಮೊದಲೇ ಮಿಕ್ಸ್ ಮಾಡ್ಕೋಬೇಕು. ನೋಡಿ ತುಂಬ ಘಮ ಅಂತ ಇದೆ, ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ಇವಾಗ ನೋಡ್ತಾ ಇದ್ದೀರಾ ನೀವು ಕಂಪ್ಲೀಟಾಗಿ
ನಮ್ಮ ಮನೆಯ ಸಾಂಬಾರು ಪೌಡರ್ ರೆಡಿಯಾಗಿದೆ. ಈ ರೀತಿಯಾಗಿ ನಮ್ಮ ಮನೆಯಲ್ಲೇ ಸಾಂಬಾರು ಪೌಡ್ರನ್ನ ಈಸಿಯಾಗಿ ರೆಡಿ ಮಾಡ್ಕೋಬೋದು. ಟೇಸ್ಟ್ ತುಂಬ ಚೆನ್ನಾಗಿದೆ, ಒಳ್ಳೆ ಸ್ಮೆಲ್ ಕೂಡ ಬರ್ತಿದೆ. ನೀವು ಕೂಡ ಟ್ರೈ ಮಾಡಿ, ಆಮೇಲೆ ಹೇಗೆ ಬಂತು ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿ ಹೇಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.